ಈಗ ಎಲ್ಲಾ ಕಡೆ ಹಾಕೊಂಡ್ಬಿಡ್ರಿ ಈಗ. ಸರಿ, ಸ್ವಲ್ಪ ಚಿಪ್ಪುಡ್ಸ್ಕೊ. ಈ ತರ ಮಾಡ್ಕೋತ ಹೋಗ್ಬೇಕು, ಹಸಿ ಮಾಡಂಗಿಲ್ರಿ. ಮತ್ತೆ ಅದ್ರ ಮ್ಯಾಲಿನ ಸಿಪ್ಪಿ ಕಿಳ್ಳು ಹಾಗೆ ತಿಕ್ಕೋ ಹೋಗಿಲ್ಲ, ಸಾಫ್ಟ್ ಆಗಿ ಮಾಡ್ಕೋತ ಹೋಗ್ಬೇಕ್ರಿ. ನಿಮ್ಗೆ ಆಮೇಲೆ ಗೊತ್ತಾಗ್ತೈತಿ ಒಮ್ಮೆ ಬೀಜೋಪಚಾರ ಆಯ್ತಂತಂದ್ರೆ ಯಾವ ತರ ಕಾಣುತ್ತೆ ಅಂತ. ನೀರ್ ನಿಮ್ಗೇನಾರ ಅಷ್ಟು ಕರೆಕ್ಟ್ ಕೋಟಿಂಗ್ ಆಗ್ತಾ ಇಲ್ಲ ಅಂದ್ರೆ ಅಷ್ಟೇ ನೀರು ಉಪಯೋಗ ಮಾಡ್ರಿ. ನಾವು ನೀರ್ ಇನ್ನೂ ಉಪಯೋಗ ಮಾಡಿಲ್ಲ, ಇದ್ರಲ್ಲೇನು ಕೋಟಿಂಗ್ ಆಗ್ತಾ ಇದೆ. ಈಗ ಇದನ್ನ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಯಾವುದೇ ಈಗ ಏನು ಸಿಡಿ ರೋಗ ಆಯ್ತು, ಬೇರೆ ಬೇರೆ ರೋಗಗಳಾಯ್ತು, ಇವೆಲ್ಲ ರೋಗಗಳು ಬರುದು ಚಾನ್ಸಸ್ ಕಮ್ಮಿ ಆಗ್ತೈತ್ರಿ. ಅದಕ್ಕೆ ಬೀಜಕ್ಕೆ ಒಂದು ಪ್ರೊಟೆಕ್ಷನ್ ಇರ್ತೈತಿ, ಮತ್ತೆ ಅದು ಬೆಳಿಲಿಕ್ಕೆ ಅದಕ್ಕೆ ಕಂಪ್ಲೀಟ್ ಪವರ್ ಬೂಸ್ಟರ್ ಇದ್ದಂಗು. ಸೊ ಅದಕ್ಕೆ ಇದನ್ನ ಈ ತರ ಮಾಡ್ಕೋಬೇಕ್ರಿ. ಈ ತರ ಆಗಿರ್ತಾವ್ರಿ ಅವು ಸ್ವಲ್ಪ. ಈಗ ಒಂದ್ 5 ನಿಮಿಷ ನಾವು ಬಿಟ್ವಿ, ಸೊ ಈ ತರ ಈ ಕಲರ್ ಬರ್ತೈತಿ. ಇದಾದ್ಮೇಲೆ ಮತ್ತೆ ಕಾಳು ಹೊಳಸ್ಬೇಕ್ರಿ, ಎಲ್ಲಾ ಕಡೆ ಕರೆಕ್ಟ್ ಆಗಿ ಅದು ಅಂಟ್ಕೋಬೇಕು. ಆ ತರ ಮತ್ತೆ ಹಗರ್ಕೆ ಈ ತರ ಹೊಳಸ್ಕೋತ ಬರ್ಬೇಕ್ರಿ. ಇದನ್ನ ಬಿತ್ತಕ್ಕಿಂತ ಮುಂಚೆ ನೀವು ಕರೆಕ್ಟ್ ಆಗಿ ಮಾಡ್ಬೇಕು. ಜಸ್ಟ್ ಒಂದೇ ಟೈಮ್ ಮಾಡ್ಬಿಡುದಲ್ರಿ, ಅದನ್ನ ಮತ್ತೆ ಹೊಳಸಿದ್ರೆ ಅದ್ರದ್ದು ಕರೆಕ್ಟ್ ಆಗಿ ಎಲ್ಲಾ ಕಡೆನೂ ಎಲ್ಲಾ ಫುಲ್ ಕೋಟಿಂಗ್ ಆಗ್ತೈತ್ರಿ ಅದು. ನೋಡ್ರಿ ಈ ಕಲರ್ ಆದಿಂದ ಹಿಂಗ್ ಬುಟ್ಟಿಲಿ ಈ ತರ ಹಿಂಗ್ ಮ್ಯಾಲಿಂದ ಬಿಡ್ರಿ, ಆ ಪೌಡ್ರ್ ಹೋಗ್ಬೇಕು. ಓಕೆ, ಅದೆಲ್ಲ ಪೌಡ್ರ್ ಇರ್ತೈತಲ್ರಿ, ಆ ಗಾಡಿಯಾಗ ಹೋದ್ರೆ ಕರೆಕ್ಟ್ ಬಿತ್ತನೆ ಕರೆಕ್ಟ್ ಆಗಲ್ಲ. ಸೊ ಅದೇನು ಅದು ಮನಿ ಇರ್ತೈತಲ್ರಿ, ಏನ್ ಕಾಳು ಕೊಡು ಮನಿ, ಅದ್ರಲ್ಲಿ ಪೌಡ್ರ್ ಕುಂತ್ ಬರ್ತೈತಿ. ಸೊ ಹಂಗಾಗಿ ಈ ತರ ಬಿಡ್ಬೇಕು. ಎಲ್ಲರಿಗೂ ನಮಸ್ಕಾರ, ನಾನು ಸಚಿನ್ ಗಡದವ್ರು ಮಾತಾಡ್ತಿರೋದು. ಇವತ್ತು ನಮ್ಮ ಹೊಲದಲ್ಲಿ ನಾವು ಕಡ್ಲಿ ಬಿತ್ತನೆ ಮಾಡ್ತಾ ಇದ್ದೀವಿ. ಕಡ್ಲಿ ವೆರೈಟಿ ಹೆಸರು BGD 111-1. ಇದು ಫೌಂಡೇಶನ್ ಬೀಜ. ಸೊ ಇದಕ್ಕೆ ಬೀಜೋಪಚಾರ ಯಾವ ತರ ಮಾಡಬೇಕು, ಸೀಡ್ ಟ್ರೀಟ್ಮೆಂಟ್ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳಷ್ಟು ಮಂದಿ ರೈತರಿಗೆ ಇದ್ರ ಬಗ್ಗೆ ಬಹಳಷ್ಟು ಅನುಭವ ಇರಂಗಿಲ್ಲ. ಸೊ ಈ ವಿಡಿಯೋನ ನೋಡಿ ನೀವು ತಿಳ್ಕೊಬಹುದು ಯಾವ್ದು ಬೀಜೋಪಚಾರ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ವಿಡಿಯೋ ಹಾಕ್ತಾ ಇದ್ದೀನಿ. ಅಗ್ರಿ ಯೂನಿವರ್ಸಿಟಿ ಒಳಗಡೆ ನಿಮ್ಗೆ ಒಂದು ಟ್ರೈಕ್ಲೋಡರ್ಮಾ ಅಂತ ಬರ್ತೈತ್ರಿ. ಇದು 1 ಎಕರೆಗೆ 25 kg ಬೀಜ ಹೋಗ್ಬೇಕ್ರಿ. ಸೊ ಇದು 250 ಗ್ರಾಮ್ಸ್ ಹಾಕ್ಬೇಕು ಅದಕ್ಕೆ ಬೀಜೋಪಚಾರ ಮಾಡ್ಬೇಕಾದಾಗ. ಮತ್ತೆ ಇನ್ನೊಂದು ರೈಸೋಬಿಯಂ ಮತ್ತು PSB ಅಂತ ಒಂದು ಬಾಟಲ್ ಅಲ್ಲಿ ಹಾಕೊಡ್ತಾರೆ. ಎರಡು ಮಿಕ್ಸ್ಚರ್ ಎಲ್ಲ ರೆಡಿ ಇರುತ್ತದು ಒಂದು ಬಾಟಲ್ ಬರುತ್ತೆ. ಇದು 10 ml 1 kgಗೆ, ಅಂದ್ರೆ 1 ಎಕರೆಗೆ 250 ml. 1 ಎಕರೆಗೆ 25 kg ಕಡ್ಲಿ ಹೋಗ್ಬೇಕ್ರಿ. ಕಡ್ಲಿ ಬೀಜಗಳು ಹೊಲಕ್ಕೆ ಬಿತ್ತನೆ ಮಾಡ್ಬೇಕಾದಾಗ ಯಾವ್ದು ವೆರೈಟಿ BGD 111-1. ಸೊ ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ವಿಡಿಯೋ ನಾನು ನಿಮ್ಗೆ ಮಾಡಿ ತೋರಿಸ್ತೀವ್ರಿ. ಓಕೆ, ಈ ವಿಡಿಯೋ ಪೂರ್ತಿ ನೋಡಿ. ಅನ್ನೋದಾ ಇವನು ಹೊಕ್ಕೊಂಬಿಡ. ಸೊ ಅದೊಂದು ಪ್ಯಾಕೆಟ್ ಹಾಕೊಂಬಿಡ. ಸೊ ಇದು 1 ಎಕರೆಗೆ ಆಯ್ತಿರೋದು. 1 ಪ್ಯಾಕೆಟ್ ಅಂತಂದ್ರೆ 1 ಪ್ಯಾಕೆಟ್ 25 kg ಅದಾವು. ಸೊ ಇದು 1 ಎಕರೆಗೆ ಐತ್ರಿ ಇದು. ಓಕೆ, ಸೊ ಟೋಟಲ್ ನಮ್ದು 2.5 ಎಕರೆಗೆ ನಾವು ಬಿತ್ತನೆ ಮಾಡ್ತಾ ಇದೀವಿ. ಸೊ ನಮ್ಗೆ ಟೋಟಲ್ 25 + 25 50, 50 + 10 60 kg ಮಿನಿಮಮ್ ಬೇಕ್ರಿ ನಮ್ಗಿಲ್ಲ. 60 kg ಇದು ನಾವು ಬೀಜೋಪಚಾರ ಮಾಡಿ ರೆಡಿ ಮಾಡ್ತಾ ಇದೀವಿ. ಓಕೆ ರೀ, ನಿಮ್ಗೆ ತೋರಿಸ್ತೀವಿ. ಇದೇನ್ ಕಾಳು ಇದೆಯಲ್ರಿ, ಇದು ಬ್ರೀಡರ್ ಸೀಡ್ ಇಂದ ಬಂದಿರುವಂತದ್ದು ಫೌಂಡೇಶನ್ ಬೀಜ ಇದು.
ಯಾಕಂದ್ರೆ ಆಲ್ರೆಡಿ PSP ಮತ್ತು ರೈಸೋಬಿಯಂ ಇದ್ದೇ ಇರ್ತೈತಿ. ಅದ್ರ ಜೊತೆ ಏನೈತಲ್ಲ ಸ್ವಲ್ಪ ಹಸಿಯಾಗಿ ಈ ತರ ಕ್ಲೈಮೇಟ್ ಇರ್ಬೇಕ್ರಿ, ಬಿಸಿಲು ಸ್ವಲ್ಪ ಗಾಳಿಗೆ ಒಣಗಿಸ್ಬೇಕು ಅವನ್ನ. ಆಮೇಲೆ ಬಿತ್ತನೆ ಮಾಡೋದಕ್ಕೆ ಮುಂಚೆ ಮಾಡ್ಬೇಕ್ರಿ. ಮಾಡಿ ಇಮಿಡಿಯೇಟ್ ಆಗಿ ಬಿತ್ತನೆ ಮಾಡ್ಲಿಕ್ಕೆ ಶುರು ಮಾಡ್ಬೋದು ನೀವು. ಅಲ್ಲೇ ಇಟ್ಟಿರಿ, ಹಾಕ್ಬೇಡ. ಮಾಡ್ಬೇಕಾದಾಗ ಕರೆಕ್ಟ್ ಫಸ್ಟ್ ಗ್ಲೌಸ್ ಹಾಕೋರಿ. ಹೆಂಗ್ ಗ್ಲೌಸ್ ಹಾಕಿದಲ್ರಿ ಈ ತರ ಗ್ಲೌಸ್ ಹಾಕೋರಿ. ಸೊ ಇದೇನೈತಲ್ರಿ ಫುಲ್ ಉದುರ್ಸ್ಬಿಡೋದು. ಇದು ಕೊಡಿಲ್ಲ ಇದನ್ನ ಹಾಕ. ಈಗ ಟೋಟಲ್ ಇದು 2.5 ಎಕರೆಗೆ ಓಕೆ 750 ml ಹಾಕ್ಬೇಕು. ಇದು 750 ಗ್ರಾಮ್ ಇದನ್ನ ಹಾಕ್ಬೇಕು. ನಾವು 1 kg 1 ಲೀಟರ್ನ ಹಾಕ್ತಾ ಇದೀವಿ. ಅಷ್ಟು ಹೆಚ್ಚಿಗೆ ಆದ್ರೂ ನಡಿತೈತ್ರಿ, ಹೆಚ್ಚು ಕಮ್ಮಿ. ಅದು 2.5 kgಗೆ ನಿಮ್ಗೆ 1 kg 1 kg ಪ್ಯಾಕೆಟ್ ಟ್ರೈಕೋಡರ್ಮಾ 1 ಲೀಟರ್ ನಿಮ್ಗೆ PSP ಮತ್ತು ರೈಸೋಬಿಯಂದು ಮಿಕ್ಸ್ಚರ್ ಬೇಕ್ರಿ ನಿಮ್ಗೆ. ಓಕೆ, ಈಗ ಎಲ್ಲಾ ಕಡೆ ಹಾಕೊಂಡ್ಬಿಡ್ರಿ ಈಗ. ಸರಿ, ಸ್ವಲ್ಪ ಚಿಪ್ಪಡ್ಸ್ಕೊ. ಫಸ್ಟ್ ಈಗ ಅರ್ಧ ಹಾಕ್ರಿ. ಅರ್ಧ ಹಾಕಾದಿಂದ ಆಮೇಲೆ ಕಲಿಸ್ಕೋಬೇಕು. ಹಾಕ್ಬಿಡಿ, ಅರ್ಧ ಇರ್ಲಿ ಅದ. ಮತ್ತೆ ಆಮೇಲೆ ಹೊಳಿ ಸಾದಿಂದ ಮಾಡ್ಕೊಳಕ್ ಬರ್ತದೆ. ಆಯ್ತಲ್ಲ, ಅರ್ಧಕ್ಕರ್ಧ. ಈಗ ನೀರ್ ಚಿಪ್ಪರ್ಸ್ಕೋತ ನೀರ್ ಬೇಕಂದ್ರೆ ಅಕಸ್ಮಾತ್ ಇನ್ನೂ ಸ್ವಲ್ಪ ಅಂಡ್ಕೋಬೇಕಂದ್ರೆ ನೀರ್ ಚಿಪ್ಪರ್ಸ್ಕೋಬಹುದು. ಅಂದ್ರೆ ಅಷ್ಟು ಉಪಯೋಗ ಮಾಡೋದಿಲ್ಲ, ನಡಿತೈತ್ರಿ. ಇದಾಗ ಅರ್ಧಕ್ಕರ್ಧ ಹಾಕೈತ್ ನೋಡಿ. ಈ ತರ ಮಾಡ್ಕೋತ ಹೋಗ್ಬೇಕು. ಹಸಿ ಮಾಡಂಗಿಲ್ರಿ. ಮತ್ತೆ ಅದ್ರ ಮ್ಯಾಲಿನ ಸಿಪ್ಪಿ ಕಿಳ್ಳು ಹಾಗೆ ತಿಕ್ಕೋ ಹೋಗಿಲ್ಲ, ಸಾಫ್ಟ್ ಆಗಿ ಮಾಡ್ಕೋತ ಹೋಗ್ಬೇಕ್ರಿ. ನಿಮ್ಗೆ ಆಮೇಲೆ ಗೊತ್ತಾಗ್ತೈತಿ ಒಮ್ಮೆ ಬೀಜೋಪಚಾರ ಆಯ್ತಂತಂದ್ರೆ ಯಾವ ತರ ಕಾಣುತ್ತೆ ಅಂತ. ಫುಲ್ ಚಂದಾಗಿ ಮೆತ್ಕೊಂಗ್ ಮಾಡ್ಬೇಕ್ರಿ. ಯಾವತ್ತೂ ಜೋರಾಗಿ ತಿಕ್ಕಂಗಿಲ್ಲ. ಅವಕ್ಕೆ ಕೋಟಿಂಗ್ ಆಗ್ಬೇಕ್ರಿ. ಇದು ಬೀಜಗಳಿಗೆ ಕೋಟಿಂಗ್ ಆಗ್ಬೇಕು. ಇದು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳ್ತೇನೆ ನಿಮ್ಗೆ. ನೀರ್ ನಿಮ್ಗೇನಾರ ಅಷ್ಟು ಕರೆಕ್ಟ್ ಕೋಟಿಂಗ್ ಆಗ್ತಾ ಇಲ್ಲ ಅಂದ್ರೆ ಅಷ್ಟೇ ನೀರು ಉಪಯೋಗ ಮಾಡ್ರಿ. ನಾವು ನೀರ್ ಇನ್ನೂ ಉಪಯೋಗ ಮಾಡಿಲ್ಲ. ಇದು ಇದ್ರಲ್ಲೇನು ಕೋಟಿಂಗ್ ಆಗ್ತಾ ಇದೆ. ಈಗ ಇದನ್ನ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಯಾವುದೇ ಈಗ ಏನು ಸಿಡಿ ರೋಗ ಆಯ್ತು, ಬೇರೆ ಬೇರೆ ರೋಗಗಳಾಯ್ತು, ಇವೆಲ್ಲ ರೋಗಗಳು ಬರುದು ಚಾನ್ಸಸ್ ಕಮ್ಮಿ ಆಗ್ತೈತ್ರಿ. ಅದಕ್ಕೆ ಬೀಜಕ್ಕೆ ಒಂದು ಪ್ರೊಟೆಕ್ಷನ್ ಇರ್ತೈತಿ. ಮತ್ತೆ ಅದು ಬೆಳಿಲಿಕ್ಕೆ ಅದಕ್ಕೆ ಕಂಪ್ಲೀಟ್ ಪವರ್ ಬೂಸ್ಟರ್ ಇದ್ದಂಗು. ಸೊ ಅದಕ್ಕೆ ಇದನ್ನ ಈ ತರ ಮಾಡ್ಕೋಬೇಕ್ರಿ. ಆಮೇಲೆ ಏನ್ ಅರ್ಧ ಪ್ಯಾಕೆಟ್ ಇರ್ತದಲ್ರಿ ಮತ್ತೆ ಹಾಕೋದು. ಹೆಂಗ್ ಕಾಳು ಹೊಳ್ತಾವ್ರಿ ಆ ಟೈಪ್ ಮತ್ತೆ ಹಾಕೋದು. ಕರೆಕ್ಟ್ ಆಗಿ ಮಿಕ್ಸರ್ ಮಾಡ್ಕೋತ ಹೋಗ್ಬೇಕು. ಕಂಪ್ಲೀಟ್ ಆಗಿ ಇದನ್ನ ಎಲ್ಲ ಕರೆಕ್ಟ್ ಆಗಿ ಬೀಜೋಪಚಾರ ಮಾಡಿ ಫುಲ್ ಅಗಲ್ ಮಾಡಿ ಒಣಗಾಕ್ ಬಿಡ್ಬೇಕ್ರಿ ಸ್ವಲ್ಪ. ಅಂದಾಗ ನೀವು ಮಾಡಿರತ್ತ ಕೋಟಿಂಗು ಅದಕ್ಕೆ ಅಂಟ್ಕೋತೈತಿ. ಆಮೇಲೆ ನೀವು ಬಿತ್ತಲಿಕ್ಕೆ ಶುರು ಮಾಡ್ಬೇಕ್ರಿ. ಇದನ್ನ ಮಾಡೋದ್ರಿಂದ ನಿಮ್ದು ರೋಗಗಳು ಬರೋದಾಯ್ತು ಮತ್ತೆ ಗ್ರೋತ್ ಭಾಳ ಚಲೋ ಇರ್ತೈತಿ. ಮತ್ತೆ ರೋಗಗಳು ಭಾಳ ಬರೋಕ್ ಚಾನ್ಸಸ್ ಭಾಳ ಕಮ್ಮಿ ಆಗ್ತೈತ್ರಿ. ಅದಕ್ಕೆ ಯೂನಿವರ್ಸಿಟಿಗೆ ಹೋಗಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿನೂ ತಗೋರಿ. ಟ್ರೈಕೋಡರ್ಮಾ ಆಯ್ತು, ಆಮೇಲೆ PSP, ಆಮೇಲೆ ಇದನ್ನ ಯಾವ ತರ ಮಾಡ್ಬೇಕು ಅವ್ರು ಹೇಳ್ತಾರೆ. ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ರೀ. ಒಂದ್ ಸೆಕೆಂಡ್ ವಿನಾಯಕ. ಇದು ಮಿಕ್ಸ್ ಮಾಡ್ಕೊಂಡ್ಬಿಡ್ಲಿ ಮತ್ತೆ ಹಾರೋಕೆ. ಓಕೆ, ಇದ ಈ ಸಾಕ್ರಿ 1 ಲೀಟರ್ ಏನೇ ಅದು ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಮಾಡಿದ್ರೆ ಸಾಕ್ರಿ. ನಿಮ್ಗೆ ಏನು ಕಮ್ಮಿ ಅನ್ಸಾತೈತೆ ಅಂದಾಗ ಸ್ವಲ್ಪ ನೀರ್ ಚಿಪ್ಪಿಸ್ಕೋಬಹುದು ನೀವು.
ಒಣಗ್ತಂತಂದ್ರೆ ನಿಮ್ಗೆ ಗೊತ್ತಾಗ್ತೈತ್ರಿ ಕಲರ್ ಹೆಂಗಾಗುತ್ತೆ ಅಂತ. ಫುಲ್ ಕೋಟಿಂಗ್ ಆಗ್ಬೇಕು. ಟೋಟಲ್ ನೋಡ್ರಿ 2.5 ಎಕರೆಗೆ ನೀವು ಬೀಜೋಪಚಾರ ಮಾಡ್ಬೇಕಂತಂದ್ರೆ ನಿಯರ್ಲಿ 400 ರೂಪಾಯಿ ಖರ್ಚು ಬರ್ತೈತ್ರಿ ಟ್ರೈಕ್ಲೋಡರ್ಮಾ ಮತ್ತು PSP ಕೂಡಿ. ಸೊ ಇದನ್ನ ಮಾಡೋದ್ರಿಂದ ನಿಮ್ಗೆ ಭಾಳ ಬೆನಿಫಿಟ್ಸ್ ಐತಿ. ಇವಕ್ಕೆಲ್ಲ ರೋಗದು ಬರೋದು ಚಾನ್ಸಸ್ ಭಾಳ ಕಮ್ಮಿ ಆಗ್ತಾವು ಮತ್ತು ಅವ್ರದ್ದು ಗ್ರೋತ್ ಚಲೋ ಇರ್ತೈತಿ. ಹಾಗೆ ದಯವಿಟ್ಟು ಬೀಜೋಪಚಾರದ ಬಗ್ಗೆ ನೀವು ಅಗ್ರಿ ಯೂನಿವರ್ಸಿಟಿ ಹೋಗಿ ತಿಳ್ಕೊರಿ, ಇಲ್ಲ ನಮ್ಮ ವಿಡಿಯೋಸ್ ನೋಡ್ರಿ. ನಾವು ರೈತರಿಗೆ ಏನೇನು ಹೆಲ್ಪ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಫುಲ್ ವಿಡಿಯೋಸ್ ಮಾಡ್ತಿರ್ತೀವಿ. ಸೊ ಈ ತರ ಬೀಜೋಪಚಾರನ ಮಾಡ್ಕೊಂಡು ಸ್ವಲ್ಪ ಬಿಸಿಲಿಗೆ ಆರಾಕ್ ಬಿಡ್ಬೇಕ್ರಿ. ಓಕೆ, ಆಮೇಲೆ ಯಾವಾಗ ಒಣಗ್ತಾವಲ್ರಿ ಅದನ್ನ ಪೌಡರ್ ಎಲ್ಲ ಹಿಂಗೆ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅನ್ನೋದು, ಅದ್ರ ಪ್ರಕಾರ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ತೆಳಗ್ ಮಾಡ್ಕೊಂಡ್ಬಿಡಿ ಸರಿ, ಅಲ್ಲೇ ಸ್ವಲ್ಪ ಈ ಕಡೆ ಸ್ವಲ್ಪ ಅದ ಸ್ವಲ್ಪ ಅಂತ ಸ್ವಲ್ಪ ಆಗಲ್ಲ. ಓಕೆ ಓಕೆ, ಇಲ್ಲಿ ಭಾಳ ಐತದ. ಅಗಲ ಇರ್ಲಿ ಸ್ವಲ್ಪ ಆದಷ್ಟು. ಇನ್ನೊಂದು ಸ್ವಲ್ಪ ನೋಡೋ ಸ್ವಲ್ಪ ತಿಕ್ತೀನ ನೋಡಿಲ್ಲ ಅಗಿಲಿಲ್ಲ ಕರೆಕ್ಟಾಗಿ. ಸೊ ಈ ತರ ಏನ್ ಅದಾವಲ್ರಿ, ಈ ತರ ಒಣಗ್ತಂತಂದ್ರೆ ಈ ತರ ಕಲರ್ ಆಗ್ಲಿಕ್ಕೆ ಶುರು ಆಗ್ತೈತ್ರಿ. ಹಿಂಗ್ ಕಲರ್ ಬರ್ಬೇಕು. ಈಗೇನ್ ನಾವು ಇಲ್ಲಿ ಕೋಟಿಂಗ್ ಇದಾವಲ್ರಿ, ಈ ಟೈಪ್ ಕಲರ್ ಕೋಟಿಂಗ್ ಆಗ್ಬೇಕು ಪೂರ. ಎಷ್ಟು ಚಂದ ಕೋಟಿಂಗ್ ಮಾಡ್ತೀವಿ ಅಷ್ಟ ನಮ್ಗೆ ಅಲ್ಲಿ ರೋಗಗಳು ಬರೋ ಚಾನ್ಸಸ್ ಅಷ್ಟು ಕಮ್ಮಿ ಆಗ್ತಾವ. ಸೊ ಅದಕ್ಕೆ ಎಲ್ಲ ರೈತರಿಗೆ ನಾ ಹೇಳೋದೇನಂತಂದ್ರೆ, ಬೀಜೋಪಚಾರ ನೀವು ಏನು ಕಡ್ಲೆದಾಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಯಾವುದೇ ಒಂದು ಬೀಜವನ್ನು ನೀವು ಬಿತ್ತಬೇಕಾದಾಗ ಸೊ ಬೀಜೋಪಚಾರ ಮಾಡ್ಕೊಂಡು ಮಾಡ್ರಿ. ಸ್ವಲ್ಪ ಈಗ ಒಂದ್ 5 ನಿಮಿಷ ನಾವು ಬಿಟ್ವಿ. ಸೊ ಈ ತರ ಈ ಕಲರ್ ಬರ್ತೈತಿ. ಇದಾದ್ಮೇಲೆ ಮತ್ತೆ ಕಾಳು ಹೊಳಸ್ಬೇಕ್ರಿ. ಎಲ್ಲಾ ಕಡೆ ಕರೆಕ್ಟ್ ಆಗಿ ಅದು ಅಂಟ್ಕೋಬೇಕು. ಆ ತರ ಮತ್ತೆ ಹಗರ್ಕೆ ಈ ತರ ಹೊಳಸ್ಕೋತ ಬರ್ಬೇಕ್ರಿ. ಇದನ್ನ ಬಿತ್ತಕ್ಕಿಂತ ಮುಂಚೆ ನೀವು ಕರೆಕ್ಟ್ ಆಗಿ ಮಾಡ್ಬೇಕು. ಜಸ್ಟ್ ಒಂದೇ ಟೈಮ್ ಮಾಡಿ ಬಿಡುದಲ್ರಿ, ಅದನ್ನ ಮತ್ತೆ ಹೊಳಸಿದ್ರೆ ಅದ್ರದ್ದು ಕರೆಕ್ಟ್ ಆಗಿ ಎಲ್ಲಾ ಕಡೆನೂ ಎಲ್ಲಾ ಫುಲ್ ಕೋಟಿಂಗ್ ಆಗ್ತೈತ್ರಿ. ಅದು ಆ ತರ ನೀವು ಮಾಡ್ಕೊತ ಹೋಗ್ಬೇಕ್ರಿ. ಅದು ತಳಗಡೆ ಏನಾಗ್ತೈತಿ, ನಾವೇನದು ಏನ್ ರೈಜೋಬಿಯಂ ಹಾಕಿರ್ತೇವಲ್ರಿ, ಸ್ವಲ್ಪ ಹಸಿ ಇರ್ತೈತಿ. ಸೊ ಹಂಗಾಗಿ ಹೊಳಸಿದ್ರೆ ಕಂಪ್ಲೀಟ್ ಆಗಿ ಒಣಗ್ತಾವ್ರಿ ಕಾಳು, ಚಂದಾಗಿ ಬಿತ್ತನೆ ಆಗ್ತೈತ್ರಿ. ಯಾಕಂದ್ರೆ ಬಿತ್ತಬೇಕಾದಾಗ ಏನದು ಕುರ್ಗಿದೇನ್ ಸೆಟ್ಟಿಂಗ್ ಇರ್ತದಲ್ಲ ಅದ್ರಲ್ಲಿ ಅದು ಪೌಡರ್ ಕುಂಡಿರಬಾರ್ದು ಅಂತಂದ್ರೆ ಅದು ಕಾಳು ಹಿಡಿಯಂಗಿಲ್ಲ, ಮತ್ತೆ ಕಾಳು ಕಮ್ಮಿ ಹೋಗ್ತಾವ್ರಿ ಅವ ಅರ್ಧ ಟೈಮ್ದಲ್ಲಿ. ಸೊ ಹಂಗಾಗಿ ನೀವು ಫುಲ್ ಆ ಪೌಡರ್ ಎಲ್ಲ ಹೋಗೋ ಹಾಗೆ ಮತ್ತೆ ಕರೆಕ್ಟ್ ಆಗಿ ಕೋಟಿಂಗ್ ಆಗೋ ತರ ಮಾಡ್ಕೊಂಡು ಮಾಡ್ಬೇಕ್ರಿ. ನೋಡ್ರಿ ಈ ತರ ಕರೆಕ್ಟ್ ಆಗಿ ಒಂದೊಂದು ಪದ್ಧತಿಯಲ್ಲಿ ಒಂದೊಂದು ಸ್ಟೆಪ್ ಮಾಡ್ಕೊತ ಹೋದ್ರೆ 100% ಅದು ನಿಮ್ಗೆ ಚಲೋ ರಿಸಲ್ಟ್ ಬರ್ತೈತಿ. ನೋಡ್ರಿ ನಮ್ದು 2.5 ಎಕರೆಗೆ ನಾವೇನ್ ಬಿತ್ತನೆ ಮಾಡ್ತಾ ಇದೀವಿ, ಎಷ್ಟು ಇಳುವರಿ ಬರುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಈ ವಿಡಿಯೋದೆಲ್ಲ ಹೇಳ್ತೀನಿ. ನಿಮ್ಗೆ ನಾವು ಬಿತ್ತಬೇಕಾದಾಗ ಎಷ್ಟಾಗಿದೆ ಏನಾಗಿದೆ ಅಂತೆಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ತೀವಿ. ಖರ್ಚು ಎಷ್ಟಾಗುತ್ತೆ ರೀ, ಒಂದು ಹೊಲ ಮಾಡ್ತಾ ಇದೀವಿ ಅಂತಂದಾಗ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಲಾಭ ಆಗುತ್ತೆ, ಒಬ್ಬ ರೈತರಿಗೆ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಗೊತ್ತಾಗ್ತೈತ್ರಿ. ಇದು ಫಸ್ಟ್ ನಾವು ಕಡ್ಲಿದು ಫಸ್ಟ್ ಪಾರ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಹಾಗೆ ನಾ ವಿಡಿಯೋ ಹಾಕ್ತೀನಿ. ನೀವು ಅದ್ರ ಪ್ರಕಾರ ನೋಡ್ಕೊಂಡು ಮಾಡ್ಲಿಕ್ಕೆ ಬರ್ತೈತ್ರಿ. ಓಕೆ, ಫುಲ್ ಡೀಟೇಲ್ ಆಗಿ ಖರ್ಚು ಎಲ್ಲೆಲ್ಲಿ ಕಮ್ಮಿ ಮಾಡ್ಬೋದು, ಹೆಂಗ್ ಲಾಭನ ಪಡಿಬಹುದು, ಸರಿಯಾದ ರೀತಿಯಲ್ಲಿ ಮಾಡ್ಕೊತಾ ಹೋಗ್ಬೇಕು.
ಹೈಟ್ ಅಂತ ಬಿಡ್ತಾನೆ ನೋಡೋದು. ಅಂತ ಜಾಡಿಸದ್ ಹೊರಗಡೆ ಅಕ್ಕೋ ಬಡ ಬಡ. ನೋಡಿದ